ಎಲ್ಲಾ ಧರ್ಮವು ಏಷ್ಯಾ ಖಂಡದಲ್ಲಿ ಹುಟ್ಟಿದ್ವು ಅಂತ ಹೇಳಿದ್ರೆ, ಸೊ ಅದೇ ರೀತಿ ಆರ್ಯರು ಹುಟ್ಟಿತ್ತು, ಅದು ಸಹ ಇಲ್ಲೇ ಹುಟ್ಟಿತ್ತು. ಅದು ಕೂಡ ಇಲ್ಲೇನೆ, ಇಲ್ಲೇ ಹುಟ್ಟಿದ್ಮೇಲೆ ಎಲ್ಲರೂ ಒಂದು ರೀತಿ ಆದ್ರೆ ಅವರೇ ಯಾಕೆ ಶ್ರೇಷ್ಠ ಆಗ್ತಾರೆ? ಇಲ್ಲ, ಅವ್ರಿಗೆ ಅದೊಂದು ವ್ಯಸನ, ಅವ್ರಿಗೆ ಒಂದು ವ್ಯಸನ. ಅವ್ರಿಗೆ ನಾವು ಮೇಲು ಅನ್ನುವಂಥದ್ದು. ಅವ್ರಿಗೆ ಏನಂತಂದ್ರೆ ವೆರಿ ಫಸ್ಟ್ ಇಲ್ಲಿ ತಾರತಮ್ಯ ಅಂತ ಹುಟ್ಟಿದ್ದೆ ಬಣ್ಣದಿಂದ. ಏನ್ ಇವರು ಯುರೇಷಿಯಾದಿಂದ ಬಂದ್ರು, ಇವ್ರು ಒಂಥರ ಒಂಥರ ಕಾಯಿಲೆ ಇರುತ್ತಲ್ಲ, ಆ ರೀತಿ ಬಣ್ಣ ಇದ್ದವ್ರು ಇವರು. ಸೊ ಅದನ್ನ ನಾವು ಅವತ್ತೇ ಇವ್ರೇನೋ ಒಂದು ಕೆಂಚು ಕೋತಿಗಳ್ಟವ್ರೆ ಅಂತ ಕಲ್ತಕ ಹೊಡೆದಿದ್ರೆ ಸರಿ ಹೋಗ್ಬಿಡ್ತಿತ್ತು. ವಿಶೇಷವಾಗಿ ಬೇರೆ ಗ್ರಹದಿಂದ ಬಂದವರೆ ಅನ್ನೋ ರೀತಿಯಲ್ಲಿ ಬಂದು ಹೊಡೆದಿದ್ರೆ ಅವ್ರು ಆಗ್ಲೇ ಓಡಾಡ್ಬಿಡ್ತಿದ್ರು. ಇಲ್ಲಿ ನಾವು ನದಿ ಪಾತ್ರಗಳಲ್ಲಿ ನಾಗರಿಕತೆ, ಸಿಂಧು ನಾಗರಿಕತೆ, ಅವರು ಅಲೆಮಾರಿ ನಾಗರಿಕತೆ. ಅವ್ರದ್ದು ನಾಗರಿಕತೆ ಇರ್ಲಿಲ್ಲ ಅಂತಲ್ಲ, ಅಲೆಮಾರಿ ನಾಗರಿಕತೆ. ಅವರು ಚಕ್ರನ ಕಂಡಿಡ್ಕೊಂಡಿದ್ರು, ಕುದುರೆ ಮೇಲೆ ಸವಾರಿ ಮಾಡೋದನ್ನ ಕಂಡಿಡ್ಕೊಂಡಿದ್ರು, ಹಸುಗಳನ್ನ ಅಟ್ಕೊಂಡು ಮೇಯಿಸ್ಕೊಂಡು ಬಂದ್ರು. ಅವ್ರು ನೋಡಿದವರು ಗಾಬರಿ ಆಗ್ಬಿಟ್ರು. ಅವ್ರು ಏನಪ್ಪಾ ಇವ್ರು, ನಾವು ಊರೂರು ಅಲ್ಕೊಂಡು ಸಾಯ್ತಾ ಇದ್ದೀವಿ, ಇವರು ಒಂದೇ ಕಡೆ ಇಷ್ಟು ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಅನ್ನೋ ತರ. ಸೊ ಆಮೇಲೆ ಒಂದಷ್ಟು ಜನ ವಾಪಸ್ ಹೋಗಿ ಯುರೋಪ್ ಖಂಡ, ಇವತ್ ನೋಡಿ ಇಡೀ ಜಗತ್ತಲ್ಲಿ ಮುಂದುವರಿದ ದೇಶಗಳು, ಮುಂದುವರಿದ ಜನ ಅಂತ ಇದ್ರೆ ಯುರೋಪ್ ದೇಶ. ಯಾಕೆ ಅಂದ್ರೆ ಅಲ್ಲಿ ನಿಜವಾಗ್ಲೂ ದ್ರಾವಿಡ ಸಿದ್ಧಾಂತನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ದ್ರಾವಿಡ ಸಿದ್ಧಾಂತ ಅಂದ್ರೆ ಏನು? ಜಾತಿ ಆಧಾರಿತವಾಗಿ ದೇಶ ಕಟ್ಟೋದಲ್ಲ, ಧರ್ಮ ಆಧಾರಿತವಾಗಿ ದೇಶ ಕಟ್ಟೋದಲ್ಲ, ಕಮ್ಯುನಿಸ್ಟ್ ಆಧಾರವಾಗಿ ದೇಶ ಕಟ್ಟೋದಲ್ಲ, ಜಾತ್ಯತೀತ ಆಧಾರವಾಗಿ ದೇಶ ಕಟ್ಟೋದಲ್ಲ, ಒಂದು ಭಾಷೆ ಆಧಾರಿತವಾಗಿ ದೇಶ ಕಟ್ಟೋದು. ಅಂದ್ರೆ ಒಂದು ನಾಡು, ಒಂದು ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಭಾಷೆ. ಹಾಗಾಗಿನೇ ಸ್ವಿಸ್ ಭಾಷೆಗೆ ಸ್ವಿಟ್ಜರ್ಲೆಂಡ್, ಫ್ರೆಂಚ್ ಜಾಪನೀಸ್ಗೆ ಜಪಾನ್, ಫ್ರೆಂಚ್ ಭಾಷೆಗೆ ಫ್ರೆಂಚ್, ಸ್ಪ್ಯಾನಿಷ್ ಭಾಷೆಗೆ ಸ್ಪೇನ್, ಈ ರೀತಿ ಇರುವಂತದ್ದು. ನೀವು ಭಾಷಾಧಾರಿತ ದೇಶ ನೋಡಿ, ನೀವು ಆ ದೇಶಗಳ ಬಗ್ಗೆ ಪಾಠದಲ್ಲೂ ಕೂಡ ಭಾಷಾಧಾರಿತ ದೇಶಗಳ ಬಗ್ಗೆ ಯಾರು ಹೇಳಲ್ಲ. ಇವ್ರು ಹೇಳೋದು ಏನು ಗೊತ್ತಾ? ಸೆಕ್ಯುಲರ್, ಜಾತ್ಯತೀತ. ಜಾತ್ಯತೀತ ಅನ್ನೋದ್ರಲ್ಲೇ ಜಾತಿ ಇದೆಯಲ್ಲ ಸರ್, ಆಯ್ತಾ? ಕಮ್ಯುನಿಸಂ ಏನದು? ಆರ್ಥಿಕ ವಿಚಾರಗಳನ್ನೇ ಇಟ್ಕೊಂಡು ನಡೆಸುವಂತದ್ದು. ಮತ್ತೆ ಧರ್ಮಾಧಾರಿತ ದೇಶಗಳು. ಈ ಹಸು ಅನ್ನೋ ವಿಚಾರಕ್ಕೆ ಬರ್ತೀವಿ. ಇವತ್ತು ಯಾವ ಮಟ್ಟಕ್ಕೆ ನಮ್ಮ ತಲೆಯನ್ನ ತುಂಬಿಟ್ಟಿದ್ದಾರೆ ಅಂತ ಅಂದ್ರೆ, ಹಸು ಬಿಟ್ರೆ ಬೇರೆ ದೇವರೇ ಇಲ್ಲ. ಹಸುನಲ್ಲಿ ಅಂದ್ರೆ ಅದೊಂದು ಕಲ್ಪತರು, ಅದರಲ್ಲಿರುವಂತ ಆ ದೇಹದಲ್ಲಿ ಬಾಲದಿಂದ ಮೂತಿವರೆಗೂ ಎಲ್ಲಾ ದೇವರುಗಳು ಅಡ್ಕವಾಗ್ಬಿಟ್ಟಿದ್ದಾರೆ. ಅದನ್ನ ಕೊಲ್ಲೋದ್ರಿಂದ ಮಹಾಪಾಪ ಬರುತ್ತೆ. ಸೊ ಅದು ಬೇರೆ ಪ್ರಾಣಿ ಯಾವ್ದು ಅಲ್ವಾ. ನಮ್ದು ಮೂಲತಃ ನೀವೇ ಮೊದ್ಲು ಹೇಳಿದ್ರಿ, ನನ್ಗೆ ನೆನಪಿದೆ, ನಮ್ದು ಮೂಲತಃ ನಮ್ಮ ಪ್ರಾಣಿ ಬಂದು ನಾವು ಎಲ್ಲಾ ರೀತಿಯಲ್ಲೂ ಅನುಕೂಲತೆ ಪಡ್ಕೊತಿದ್ದಂತ ಪ್ರಾಣಿ ಎಮ್ಮೆ, ಕೋಣ ಅನ್ನುವಂಥದ್ದು. ಆದ್ರೆ ಅದನ್ನ ನಮ್ಗೆ ಯಾವ ಮಟ್ಟಿಗೆ ತಂದು ಹೊಟ್ಬಿಟ್ಟಿದ್ರೆ, ಅದೊಂದು ಕಂಟಕ. ಯಮನ ಸಾವನ್ನ ಕೊಂಡ್ಕೊಳ್ಳುವಂತ, ಸಾವನ್ನ ಮೂಲಕ ಎಳ್ಕೊಂಡು ನಮ್ಮನ್ನೆಲ್ಲ ಎಳ್ಕೊಳ್ಳುವಂತ ಯಮನ ಇದು ಸಾರಥಿ ಅದು. ಹಾಗಾಗಿ ಅದು ಬೇಡ ನಮ್ಗೆ, ಅದು ಹಸುನೇ ಬಹಳ ಮುಖ್ಯ ನಮ್ದು ಅನ್ನುವಂತ ಮಟ್ಟಿಗೆ ತಂದಿಟ್ಬಿಟ್ಟಿದ್ದಾರೆ. ಅದೇ ಈಗ ಮೊನ್ನೆ ನಾನು ಒಂದು ಊರ ಹತ್ರ ಹೋಗಿದ್ದೆ. ಅಲ್ಲಿ ಒಂದಷ್ಟು ಮಕ್ಕಳು ಈ ಎಮ್ಮೆ ಮೇಲೆ ಮೇಯಿಸ್ಕೊಂಡು ಆಟ ಆಡ್ತಾ ಇದ್ರು. ಆಟ ಆಡುವಾಗ ಒಬ್ಬ ಅಂತಂದ ನಮ್ಮ ಜೊತೆಲೆ ಇದ್ದವನು, ಏನ ಯಮರಾಜ ಅಂತಂದ. ನಾನು ರೇಗ್ದೆ, ಅಲ್ಲಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರು ಎಮ್ಮೆ ಮೇಲೆ ಕೂತು ಯಾರೇ ಕೂಗಾಡಲ್ಲಿ ಹಾಡು ಹೇಳಿದರೆ ಅದನ್ನ ನೀನು ಹೋಲಿಕೆ ಮಾಡ್ತಾ ಇಲ್ಲ, ಯಮರಾಜ ಅಂತ ಹೇಳ್ತಾ ಇದೀಯ. ನೋಡು ಆರ್ಯವಾದ ಹೆಂಗ್ ತುಂಬಿಟ್ಟೈತೆ ತಲೆ ಒಳಗೆ. ಸೊ ಅಂದ್ರೆ ಅದು ಇವತ್ತು ಎಮ್ಮೆ ಹಾಲ್ಗೆನೆ ಡಿಮ್ಯಾಂಡು, ಎಮ್ಮೆ ಹಾಲೇನೆ ಕಾಸ್ಟ್ಲಿ, ಎಮ್ಮೆ ಹಾಲಲ್ಲೇನೆ ಜಾಸ್ತಿ ಎಲ್ಲ ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ಇವೆಲ್ಲ ಜಾಸ್ತಿ ಇರೋದು. ಇದನ್ನ ಸಹಿಸ್ಲಾರರು ಅವ್ರು. ಈಗ ನಾನು ಬಂದಿದ್ದೀನಿ, ನಾನು ನಿಮ್ಮ ಸ್ಟುಡಿಯೋಗೆ ಬಂದಿದ್ದೀನಿ, ನನ್ನ ಹತ್ರ ವಾಚ್ ಇದೆ. ನಾನು ಈ ವಾಚು ನಿಮ್ಮ ಹತ್ರ ಇರೋ ವಾಚ್ಗಿಂತ ಡಮ್ಮಿ ಅಂತ ನಾನು ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ಏನ್ ಮಾಡ್ಬಿಡೋದು, ನಂದು ಶ್ರೇಷ್ಠ, ನಿಂದು ಡಮ್ಮಿ, ನಿಂದು ಡಮ್ಮಿ. ಅಲ್ಲ, ಹಾಗೆ ಮೊದ್ಲೇ ಒಂದ್ಸಲ ಮಾತಾಡ್ತಾ, ಇದು ಬಣ್ಣಕ್ಕೂ ಆಧಾರ ಅಂತ ಅಂದ್ರೆ ಮನುಷ್ಯನ ತೊಗಲು ಜೊತೆಗೆ ಈ ಶನಿದೇವರು ಅಂತ ಬಂದಾಗ ಈ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅನ್ನೋ ರೀತಿಯಲ್ಲಿ ಇಡೀ ಈ ಕಪ್ಪು ಬಟ್ಟೆನೆ ಕನಿಷ್ಠ ಅನಿಷ್ಠ ನಮ್ಮ ಮಟ್ಟಿಗೆ. ಕನಿಷ್ಠ ಅಂದ್ರೆ ಪರವಾಗಿಲ್ಲ ಸರ್, ಅನಿಷ್ಠ ಮಾಡಿ ಇಟ್ಬಿಟ್ಟವ್ರೆ. ಕಪ್ಪು ಅಂತಂದ್ರೆ ಅನಿಷ್ಠ, ಅದೊಂದು ಬಣ್ಣ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ ಅವರು. ಹಾಗಾಗಿ ನಾವು ನಮ್ಮ ಚಳವಳಿಯವರೆಲ್ಲ ನಾವು ನಮ್ಮ ಅಸ್ಮಿತೆ, ನಮ್ಮ ಎದೆಗಾರಿಕೆ, ನಮ್ಮ ಇದು ಹೆಮ್ಮೆ ಅಂತೇಳಿ ಕಪ್ಪು ಬಟ್ಟೆನ ನಾವು ತೊಡ್ತೀವಿ. ಕಾಲಿಗೆ ನಾವು ಬಿಳಿ ಚಪ್ಪಲಿನೋ ಶೂಸ್ನೋ ಹಾಕತ್ತೀವಿ. ಹಂಗಂತ ಕಾಲು ಕೀಳು ಅಂತಲ್ಲ. ಇವ್ರು ಏನು ಶ್ರೇಷ್ಠ ಅಂತಾರೆ, ಅದು ನಮ್ಮ ಕಾಲನ್ನ ರಕ್ಷಣೆ ಮಾಡ್ಲಿ ಬಿಡಿ. ಇವರು
ಒಂದು ಬಣ್ಣದಲ್ಲೂ ಕೂಡ ಎಷ್ಟು ತಾರತಮ್ಯಗಳನ್ನ ಹರಡ್ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಯಾವ್ದಾದ್ರು ಮಕ್ಕಳನ್ನ ಕೇಳಿ, ಇಲ್ಲ ಬೇರೆಯವ್ರನ್ನ ಕೇಳಿ, ಕಪ್ಪಿದ್ದ ಕಳ್ಳ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಕಪ್ಪು ಹಣ, ಅವನು ಕೊಳ್ಳೆ ಹೊಡೆದಿರೋ ಹಣ ಅಂತ ಹೇಳ್ತಾ ಇಲ್ಲ, ಕಪ್ಪು ಹಣ. ನಾವೇ ಹೇಳ್ತಾ ಇರ್ತೀವಿ, ಈ ಕೆಲವ್ರು ಹೇಳ್ತಾ ಇರ್ತಾರೆ, ನಿಮ್ಮ ಹತ್ರ ವೈಟ್ ಬ್ಲ್ಯಾಕ್ ಎಲ್ಲ ಮಾಡೋರು ಇದಾರ, ಈ ತರ ಎಲ್ಲ ಮಾತಾಡ್ತಾರಲ್ಲ ಅಂತವ್ರೆಲ್ಲ. ನಾನು ಇದೇನಪ್ಪ ವೈಟ್ ಬ್ಲ್ಯಾಕ್ ಅದ್ಯಾಕಯ್ಯ, ಇಲ್ಲ ರೆಡ್ ಬ್ಲೂ ಅಂತನಾದ್ರು ಹೇಳಪ್ಪ. ಅಂದ್ರೆ ಕೆಟ್ಟದಕ್ಕೆಲ್ಲ ಕಪ್ಪನ್ನ ಅನಿಷ್ಟವಾಗಿ ಅದನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಹೋಗ್ಬೇಕು ಅನ್ನೋ ಕಾರಣಕ್ಕೇನೆ ದ್ರಾವಿಡ ಚಳವಳಿಯವರು ಆ ಕಪ್ಪು ಬಟ್ಟೆ ನಮ್ಮ ಅಸ್ಮಿತೆ ಅಂತ ಅದನ್ನ ಹಾಕೊಳ್ಳಕ್ಕೆ ಶುರು ಮಾಡಿದ್ರು. ಈ ದ್ರಾವಿಡ ಚಳವಳಿ ಅಂತ ಬಂದಾಗ ಹಲವಾರು ಬಾರಿ ಮಾತಾಡಿದಾಗ ನಾವು ದ್ರಾವಿಡ ಚಳವಳಿ ಎನ್ನುವಂಥದ್ದು ದ್ರಾವಿಡದ 5 ರಾಜ್ಯಗಳನ್ನ, ಅಂದ್ರೆ ಪಂಚ ರಾಜ್ಯಗಳು ಅಂತ ತಗೋತೀರಿ. ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಮತ್ತೆ ತೆಲಂಗಾಣ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ಮೊದಲು ಒಂದೇ ಇತ್ತು ಆಂಧ್ರ, ಈಗ 2 ತೆಲಂಗಾಣ, 5 ನೀವು ತಗೊಂತೀರಿ. ಸೊ ಮಿಕ್ಕುಳಿದ ರಾಜ್ಯಗಳಲ್ಲಿ ಯಾಕೆ ಇದು ಫಲಿತ ಆಗ್ತಾ ಇಲ್ಲ? ಸೊ ಅಂದ್ರೆ ಅವ್ರು ಯಾರು ದ್ರಾವಿಡರಲ್ವಾ ಮಿಕ್ಕುಳಿದ ರಾಜ್ಯಗಳು? ನಾನು ಮೊದಲೇ ಹೇಳ್ದಂಗೆ ಇಡೀ ಏಷ್ಯಾನೇ ಅದು ದ್ರಾವಿಡ್ರದ್ದು. ಅಲ್ಲಿರುವಂಥವರೆಲ್ಲ ಜನಾಂಗೀಯವಾಗಿ ದ್ರಾವಿಡರು ಸಾಕಷ್ಟು ಕಡೆ ಇದ್ದಾರೆ. ಭಾಷಿಕವಾಗಿ ದ್ರಾವಿಡರು ಕಳ್ಕೊತಾ ಬಂದಿದ್ದಾರೆ. ಅವರ ಭಾಷೆನ ಇವರು ಇತ್ತೀಚೆಗೆ ಕೊಂಕಣಿ ಭಾಷೆನ ಅವರು ಹೈಜಾಕ್ ಮಾಡ್ಕೊಬಿಟ್ರು. ಕೊಂಕಣಿ ಕೂಡ ಕನ್ನಡನೇ ಬಳಸ್ತಿತ್ತು. ಅದು ಇವಾಗ ಇಂಡೋ ಆರ್ಯನ್ಗೆ ಶಿಫ್ಟ್ ಆಯಿತು ದ್ರಾವಿಡ ಭಾಷೆಯಿಂದ. ನಮಗೆ ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಅಲ್ಲೂ ಕೂಡ ಕೆಲವು ದ್ರಾವಿಡ ಭಾಷೆಗಳು ಅಲ್ಲಿರುವ ಜನಗಳು ಸಿಗ್ತಾರೆ. ಇಲ್ಲಿ ನಮಗೆ ನೇಪಾಳ, ಇನ್ನು ಮಧ್ಯಪ್ರದೇಶ ಅಲ್ಲೂ ಕೂಡ ಸಿಗ್ತಾರೆ. ಇಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡನ್ನ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ದ್ರಾವಿಡ ಚಿಂತನೆಗಳ ಆಧಾರದಲ್ಲೇ ಇಲ್ಲಿ ಮುನ್ನಡೆಸ್ತಾ ಇರೋದು. ರಾಜಕೀಯ ಆಗ್ಬೋದು, ಒಂದು ಸಮಾಜ ಆಗ್ಬೋದು. ಅಂದರೆ ದ್ರಾವಿಡ ಚಿಂತನೆ ಅಂತಂದ್ರೆ ಏನು? ಭಾಷಾವಾರು ರಾಜ್ಯಗಳು, ಪ್ರತಿಯೊಂದೂ ಭಾಷಾ ಆಧಾರಿತವಾಗಿ ತೀರ್ಮಾನ ಮಾಡುವಂಥದ್ದು. ಮತ್ತು ಏನು ಕೊರತೆ ಇರುತ್ತೆ ಅವನ್ನ ನೀಗಿಸ್ತಾ ಹೋಗೋದು. ನೋಡಿ, ಸೌತ್ ಇಂಡಿಯಾದಲ್ಲೇ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನ ಕೊಡ್ತಾ ಇರೋದು ಸರ್ಕಾರಗಳು. ಅಕ್ಕಿ ಕೊಡ್ತಾ ಇರೋದಿರ್ಬೋದು, ಹೆಣ್ಮಕ್ಳಿಗೆ ಬಸ್ ಕೊಡ್ತಾ ಇರೋದಿರ್ಬೋದು, ಕರೆಂಟ್ ಕೊಡ್ತಾ ಇರೋದಿರ್ಬೋದು, ಈ ಥರದನ್ನೆಲ್ಲ. ನೀವು ನಾರ್ತ್ ಇಂಡಿಯಾದಲ್ಲಿ ಇಲ್ಲ. ಅಲ್ಲಿ ಪಾಪ ಅವ್ರನ್ನ ಇದು ರಕ್ತ, ಕಳ್ಳು, ಬೋಟಿ ಎಲ್ಲ ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಹುಟ್ಟುವ ಪ್ರತಿ ಮಗುದು ಕನಸೇನು ಅಂತಂದರೆ ಅವ್ರ ತಂದೆ ತಾಯಿ ಇದು ಬೆಂಗಳೂರು ಕಳಿಸ್ಬೇಕು, ಇಲ್ಲ ನಾನು ಚೆನ್ನೈ ಕಳಿಸ್ಬೇಕು, ಹೈದ್ರಾಬಾದಿಗೆ ಕಳಿಸ್ಬೇಕು ಕೂಲಿ ಮಾಡೋದಕ್ಕೆ. ಇಲ್ಲಿ ಮೊದಲೆಲ್ಲ ಕನ್ಸು ಕಾಣ್ತಿದ್ರಲ್ಲ, ನನ್ನ ಮಗ ಫಾರಿನ್ಗೆ ಹೋಗ್ಬೇಕಂತ, ಆ ರೀತಿ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆ ದ್ರಾವಿಡ ಅನ್ನುವ ಹೆಸರಲ್ಲೇ ರಾಜಕೀಯ ತಮಿಳ್ನಾಡಲ್ಲಿ ಮುನ್ನೆಲೆಗೆ ಬಂದ್ಬಿಡ್ತು, ತಮಿಳ್ನಾಡಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತು. ತದನಂತರ ಏನು ಈಗಾಗಲೇ ನಾವು ಮಾತಾಡ್ದಂಗೆ ಈ ಬ್ರಾಹ್ಮಣರು ಇದಾರಲ್ಲ, ಇವರು ಬೇರೆ ಬೇರೆ ರಾಜ್ಯದಲ್ಲಿ ಅದನ್ನ ಒಂದು ರೀತಿ ಕಾರ್ನರ್ ಮಾಡಿ ಅವ್ರನ್ನ ಹೆಂಗೆ ಕಪ್ಪು ಬಟ್ಟೆನ ಹೆಂಗೆ ಇವರು ಬಿಂಬಿಸಿದಾರೋ ಆ ರೀತಿ ಬಿಂಬಿಸಿ ಅದನ್ನ ಒಂದು ಕಾರ್ನರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆದ್ರೆ ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಅದು ಯಾವತ್ತಿಗೂ ಚಾಲ್ತಿಲಿದೆ ಎಲ್ಲ ರಾಜ್ಯದಲ್ಲಿ.